ಇನ್ನೊಬ್ಬರನ್ನ ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕು. ಒಬ್ಬರು ನೋಡಿದ್ರೆ ಮತ್ತೊಂದು ಸಲ ಅವ್ರನ್ನ ನೋಡಿದಾಗ ಅವ್ರು ನಮ್ಮನ್ನು ಇಷ್ಟಪಡಬೇಕು. ಹಾಗಂತ ಇಲ್ಲಿ ಆ್ಯಕ್ಟ್ ಮಾಡೋದು ಬೇಕಾಗಿಲ್ಲ, ಒಳ್ಳೆಯವರಾಗಿರ್ಬೇಕಷ್ಟೇ. ಪ್ರಾಬ್ಲಮ್ ಬೇಡ ಅಂತಾನೆ ಬಿಟ್ಟು ಕಳ್ಸಿರೋದಲ್ಲ. ಬಿಟ್ಟು ಕಳ್ಸಿರೋದ ಪ್ರಾಬ್ಲಮ್ ಆದ್ರೆ ನನ್ನ ಮಗನೇ ಒಬ್ಬೊಬ್ಬರನ್ನು ಹುಡುಕಿ ಹೊಡಿತೀನಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಮೈನ್ ಸಮಾಚಾರ ಯೂಟ್ಯೂಬರ್ ಮೈಸೂರು ಹುಡುಗ. ನನಗನ್ಸಿದ್ದನ್ನೇ ನಾನು ಹೇಳೋದು. ಏನಪ್ಪ ಹಿಂಗೆ ಹೇಳ್ತೀನಿ ಅಂತನಾ, ಹೊಸ್ದಾಗಿ ಏನೋ ಟ್ರೈ ಮಾಡೋದು ಅಂತ ನನಗನ್ಸಿದ್ದನ್ನೇ ನಾನು ಹೇಳೋದು. ಸೊ ಇಷ್ಟು ದಿನ ಸ್ವಲ್ಪ ವೀಡಿಯೋಸ್ಗಳು ಬರಲಿಲ್ಲ. ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿರೋರು ಗೊತ್ತಿರುತ್ತೆ. ನಂಗೆ ಸ್ವಲ್ಪ ಮ್ಯಾಚಸ್ಗಳಿತ್ತು, ಅವೆಲ್ಲ ಈಗ ಸದ್ಯಕ್ಕೆ ಮುಗ್ದಿಲ್ಲ. ಸೊ ಪಾಯಿಂಟು ಬರೋದ್ರೆ ನಿಮ್ಗೆ ಆಲ್ರೆಡಿ ತಮ್ಮನೇಲಿ ಬಗ್ಗೆ ಗೊತ್ತಾಗಿರುತ್ತೆ. ಸೊ ಮ್ಯಾಕ್ಸ್ ಮೂವಿ ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ. ಮೀನ್ಸ್ ಮ್ಯಾಕ್ಸ್ ಮೂವಿ ಸಾಂಗ್ ಆ್ಯಂಡ್ ಟೀಸರ್ ಬಗ್ಗೆ. ಸೊ ಅದಕ್ಕಿಂತ ಮೊದಲನೇದಾಗಿ ನಾನು ಹೇಳಕ್ಕೆ ಬರೋದು, ಈ ನಾಳೆ UI ಮೂವಿ ರಿಲೀಸ್ ಆಯ್ತಿದೆ. ಇಟ್ ಮೀನ್ಸ್ 20ನೇ ತಾರೀಕು. ಸೊ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್. ಆ್ಯಂಡ್ UI ಮೂವಿ ಒಂದಂತೂ ಹೇಳ್ಬೇಕಪ್ಪ, ಮೂವಿ ನೋಡೋಕೆ ಹೋಗ್ಬೇಕಂದ್ರೆ ಫ್ರೆಶ್ಶಾಗಿ ಹೋಗ್ಬೇಕು. ಏನಾದ್ರು ತಲೆಯಲ್ಲಿ ಬೇರೆ ಆಲೋಚನೆಗಳು ಇಟ್ಕೊಂಡು ಹೋಗ್ತೀವಿ ಅಂದರೆ ನಿಜವಾಗ್ಲೂ ಅರ್ಥ ಆಗೋಲ್ಲ ಮೂವಿ. ಆ ಥರ ಇರುತ್ತೆ ಅಂತ ನನ್ನ ಪ್ರಕಾರ. ಸೊ UI ಮೂವಿ ನಾಳೆ ರಿಲೀಸ್ ಆಯ್ತಿದೆ. ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಸೊ ಮ್ಯಾಕ್ಸ್ 25ನೇ ತಾರೀಕು ಬರ್ತಿದೆ. ಕಿಚ್ಚ ಸರ್ ಅವ್ರ ಮೂವಿ ಆಫ್ಟರ್ 2 years ಬ್ಯಾಕ್ ವಿಕ್ರಾಂತ್ ರೋಣ ಆದಮೇಲೆ ಬರ್ತಿರೋದು. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆ್ಯಂಡ್ ಮೋಸ್ಟ್ ಅವೈಟೆಡ್ ಮೂವಿ ಅಂತಾರೆ ಅನ್ಬೋದು. ಸೊ ಇದು ಕಿಚ್ಚ ಸರು, ಅವಾಗ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಇದು ಫ್ಯಾನ್ಸ್ಗಳು ಹೇಗೆ ಕೇಳ್ತಿದ್ದಾರೆ ಒಂದು ಮಾಸ್ ಎಂಟರ್ಟೈನಿಂಗ್ ಆಗಬೇಕು ಅಂತ. ಸೊ ಅದೇ ಜಾನರಲ್ಲಿ ಬರ್ತಿರೋ ಫಿಲಮ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಮಾಸ್ ಮೂವಿನೇ. ಸೊ ಆ್ಯಂಡ್ ಆಫ್ಟರ್ ದಟ್ ಈಗ ರೀಸೆಂಟ್ ಡೇಸಲ್ಲಿ ಒಂದು 2-3 days ಬ್ಯಾಕ್ ಒಂದು ಲಯನ್ ರೋರ್ ಅಂತ ಒಂದು ಸಾಂಗ್ ಲಿರಿಕ್ಸ್ ಏನೋ ಬಿಟ್ರು. ಸೊ ಚೆನ್ನಾಗಿತ್ತು. ಬಟ್ ಎಲ್ಲೋ ನನಗೊಂದು ಸಲ ಕೇಳಿದ ತಕ್ಷಣ ಜಿಂತಾತ ಜಿತ್ತ ಜಿತ್ತಾತ ಅಂತ ಒಂದು ಸಾಂಗ್ ಇದೆಯಲ್ಲ, ಇದು ಸಿಂಹ ಮೆರೆವ ಕಾಡಿನಲ್ಲಿ ಕತ್ತು ಬಂತು ಗುಳ್ಳೆನರಿ ಎತ್ತಿ ತೋರಿಸುವೆ ಕಪ್ಪು ಎಲ್ಲರೂ ಪೆಪ್ಪು ಬಳೆಪೇಟೆ ಕೇಳಿ ಮದಕರಿ, ವೀರ ಮದಕರಿ, ಇದು ಅಲ್ಲೊಂದು ಲಿರಿಕ್ಸ್ ಬರುತ್ತೆ. ಅದೊಂದು ಸಲ ಹಾಕ್ತೀನಿ, ಅದಕ್ಕೂ ಕಂಪೇರ್ ಮಾಡಿ. ಸೊ ನಂಗೆ ಎಲ್ಲೋ ಒಂಥರ ಆ ಥರ ಅನ್ನಿಸ್ತು. ಆ್ಯಂಡ್ ಇನ್ನೊಂದು ಡೈಲಾಗ್ ಕೇಳಿದಾಗ ಒಂದು ಫೋನ್ದಲ್ಲಿ ಅದು ನನಗೆ ಕೆಂಪೇಗೌಡ ಮೂವಿಗೆ ಪುಸ್ತಕ. ಪ್ರಾಬ್ಲಮ್ ಬೇಡ ಅಂತಾನೆ ಬಿಟ್ಟು ಕಳ್ಸಿರೋದಲ್ಲ. ಬಿಟ್ಟು ಕಳ್ಸಿರೋದ ಪ್ರಾಬ್ಲಮ್ ಆದ್ರೆ ನನ್ನ ಮಗನೇ ಒಬ್ಬೊಬ್ಬರನ್ನು ಹುಡುಕಿ ಹೊಡಿತೀನಿ. ಕರ್ನಾಟಕದಲ್ಲಿ ಎಷ್ಟೋ ಜನ ಹೆಂಡತಿ ಮಕ್ಕಳಿದ್ದಾರೆ. ಸೊ ಇದು ನನಗೆ ಸಾಂಗಲ್ಲಿ ಅನಿಸಿದ್ದು. ಆ್ಯಂಡ್ ಟೀಸರಲ್ಲಿ ಅನಿಸಿದ್ದು, ಇದು ಒನ್ ನೈಟಲ್ಲಿ ನಡೆಯೋ ಇನ್ಸಿಡೆಂಟ್ನ ಒಂದು ಮೂವಿಯಾಗಿ ತೋರಿಸಿದ್ದಾರೆ. ಮೀನ್ಸ್ ಏನಂದರೆ, ನಾವು ಎಲ್ಲರೂ ನೋಡಿದಂಗೆ ಇರೋದು ಒಂದೇ ಡ್ರೆಸ್ ಕೋಡು, ಒಂದು ಬ್ಲ್ಯಾಕ್ ಕಲರ್ ಶರ್ಟ್, ಅದು ಒಂದು ಬ್ಲ್ಯಾಕ್ ಕಲರ್ ಶರ್ಟ್ ಜೊತೆ ಒಳಗಡೆ ಶರ್ಟು. ಸೊ ಇದಾದ್ರಿಂದ ನಾವು ಅಲ್ಲೇ ಎಕ್ಸ್ಪೆಕ್ಟ್ ಮಾಡ್ಬೋದು ಇದು ಒನ್ ನೈಟಲ್ಲಿ ನಡೆಯೋ ಮೂವಿ ಅಂತ. ಆ್ಯಂಡ್ ಆಫ್ಟರ್ ದ್ಯಾಟ್ ಇದಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಬಂದು ಅಜನೀಶ್ ಲೋಕನಾಥ್ ಅವರು. ಸೊ ಆಲ್ರೆಡಿ ಇದರಿಂದನೂ ಒಂದು ಸಾಂಗ್ ಬಂದಿದೆ, ಮ್ಯಾಕ್ಸಿಮಮ್ ಮ್ಯಾಕ್ಸ್ ಅಂತ. ಸೊ ಅದು ಕೂಡ ಚೆನ್ನಾಗಿದೆ. ಆ್ಯಂಡ್ ಅದು ಬಿಟ್ಟರೆ ಈ ಲಯನ್ ರೋರ್ ಅಂತ ಹೇಳಿದ ಅದೊಂದು ಲಿರಿಕ್ಸ್ ಬಂತು. ಅದೇನೋ ಅದು ಆಲ್ರೆಡಿ ನೀವು ಆ ಸಾಂಗ್ಗಳೇ ನೋಡಿರ್ತೀರ. ಅದೊಂದು ಪೊಲೀಸ್ ಸ್ಟೇಷನಲ್ಲಿ ಅವ್ರೇನೋ ಒಂದು ವಿಲನ್ಗೋ ಯಾರಿಗೋ ಹೇಳ್ತಿರೋ ಒಂದು ಸ್ಟೋರಿ ಥರ ಅದು. ಸೊ ನನಗನ್ಸಿದ್ದು ಟೀಸರಲ್ಲಿ ಟ್ರೈಲರ್ ಇಷ್ಟೇ. ಆ್ಯಂಡ್ ನನಗನ್ನಿಸ್ತಾರದು ಇದು ಒನ್ ನೈಟಲ್ಲಿ ನಡೆಯೋ ಸ್ಟೋರಿ ಅದರಿಂದ ಇದರಲ್ಲಿ ಹೀರೋಯಿನ್ ಇರೋಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. 22ನೇ ತಾರೀಕು ಮ್ಯಾಕ್ಸ್ ಪ್ರೀ ರಿಲೀಸ್ ಇವೆಂಟ್ ಚಿತ್ರದುರ್ಗದಲ್ಲಿ ಇಟ್ಕೊಂಡಿದ್ದಾರೆ. ಸೊ ಅಲ್ಲೂ 1-2 ಸಾಂಗ್ ಬಿಡ್ಬೋದು ಮೇ ಬಿ. ಒನ್ ನೈಟಲ್ಲಿ ನಡೆಯೋದ್ರಿಂದ ಸೊ ಅಷ್ಟೊಂದೇನು ಸಾಂಗ್ಸ್ಗಳು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಏನು ಎಷ್ಟೊಂದು ತೋರ್ಸೋಗುತ್ತೆ, ಓವರಾಗಿ ತೋರ್ಸೋಕ್ಕೂ ಆಗೋಲ್ಲ. ಸೊ ಇವಿಷ್ಟು ಮ್ಯಾಕ್ಸ್ ಅಪ್ಡೇಟ್. ಸೊ ಇಷ್ಟು ದಿನ ಹೇಳಿದ್ನಲ್ಲ, ನನಗೆ ಸ್ವಲ್ಪ ಮ್ಯಾಚಸ್ಗಳಿತ್ತು, ಅದರಿಂದಾಗಿ ವೀಡಿಯೋಸ್ ಮಾಡೋಕ್ಕಾಗಲ್ಲ. ವೀಡಿಯೋಸ್ ಮಾಡೋಕ್ಕಾಗಲ್ಲ. ಈಗಲೂ ಮ್ಯಾಚಸ್ಗಳಿದೆ ಶನಿವಾರ ಭಾನುವಾರ. ಲೆಟ್ ಇಟ್ ಬಿ, ನೋಡ್ಕೊಳ್ಳೋದು ಅದು ಮುಂದಕ್ಕೆ. ಸೊ ನೀವು UI ಮೂವಿಗೆ ವೆಯ್ಟ್ ಮಾಡ್ತಾಯಿದ್ದೀರೋ ಇಲ್ಲ ಮ್ಯಾಕ್ಸ್ ಮೂವಿಗೆ ವೆಯ್ಟ್ ಮಾಡ್ತಾಯಿದ್ದೀರೋ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾರೆ. ನಂದು ಇನ್ನೊಂದು ಹಾನೆಸ್ಟ್ ರಿವ್ಯೂ, ಇನ್ನೊಂದು ಹಾನೆಸ್ಟಾಗಿ ಒಂದು ಮಾತು ಹೇಳಬೇಕು, ಎರಡು ಸಕ್ಕತ್ತಾಗಿರುತ್ತೆ ಅಂತ ಹೇಳ್ತಾ
ಈ ವಿಡಿಯೋ ಎಲ್ಲಿಗೆ ಏನು ಮಾಡ್ತೀನಿ, ನೀವೇನೋ ನನ್ನ ಚಾನಲ್ ಹೊಸಬರಾಗಿರೋ ಮರಿದೇನೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಈ ವಿಡಿಯೋನ ಎಲ್ಲಿಗೆ ಏನು ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಪವರ್ ಸ್ಟಾರ್.